ಎಸ್ಐಟಿ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ನಂತರ ಪ್ರಜ್ವಲ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ಬೆಳಗ್ಗೆ 10:30ಕ್ಕೆ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಪ್ರಜ್ವಲನ್ನ ಮೆಡಿಕಲ್ ಟೆಸ್ಟ್ಗೆ ಕರೆತರಲಿರುವಂತಹ ಎಸ್ಐಟಿ 10:30ಕ್ಕೆ ಕರೆತರೋದಾಗಿ ಆಸ್ಪತ್ರೆ ಮುಖ್ಯಸ್ಥರಿಗೆ ಅಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. 10:30ಕ್ಕೆ ಪ್ರಜ್ವಲನ್ನ ಕರ್ಕೊಂಡು ಬರ್ತೀವಿ ಅಂತ ಆಸ್ಪತ್ರೆ ಮುಖ್ಯಸ್ಥರಿಗೆ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೈದ್ಯರ ತಂಡವನ್ನ ಸಜ್ಜಾಗಿರಿಸಿಕೊಳ್ಳಿ ಅಂತ ಎಸ್ಐಟಿಯಿಂದ ಸೂಚನೆ ಬಂದಿದೆ ಬೌರಿಂಗ್ ಆಸ್ಪತ್ರೆ ಅವರಿಗೆ. ಸೊ ಹಾಗಾಗಿ ಈಗ ಇವೆಲ್ಲವೂ ಕೂಡ ಪ್ರೊಸೀಜರ್ಸ್ ಅಲ್ಲಿ ಕರ್ಕೊಂಡು ಬಂದ ನಂತರ ಮೆಡಿಕಲ್ ಟೆಸ್ಟ್ ಮಾಡುವಂಥದ್ದು. ಎಸ್ಐಟಿ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ನಂತರ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಂದು ಮೆಡಿಕಲ್ ಟೆಸ್ಟ್ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಬೆಳಗ್ಗೆ 10:30ಕ್ಕೆ ಅಂತ ಈಗ ಟೈಮ್ ಫಿಕ್ಸ್ ಮಾಡಲಾಗಿದೆ. ಸೊ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಸೊ ಎಸ್ಐಟಿ ಟೀಮ್ ಈಗಾಗಲೇ 10:30ಕ್ಕೆ ನಾವು ಕರ್ಕೊಂಡು ಬರ್ತಿದ್ದೀವಿ ಅಂತ ಬೌರಿಂಗ್ ಆಸ್ಪತ್ರೆ ಮುಖ್ಯಸ್ಥರಿಗೆ ತಿಳಿಸಲಾಗಿದೆ. ಇನ್ನು ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಕ್ರೈಮ್ ಹೆಡ್ ಕಿರಣ್ ಹಾಗೇನೆ ಜಗದೀಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಜಗದೀಶ್ ನಿಮ್ಮ ಬಳಿ ಬರ್ತೀನಿ. ಅದಕ್ಕೂ ಮುಂಚೆ ಒಂದಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ. ಈ ಕ್ಷಣಕ್ಕೆ ಏನೇನು ಆಗ್ತಿದೆ ಅಂತ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಚೆಕಪ್. ಪ್ರಜ್ವಲ್ಗೆ ಮೆಡಿಕಲ್ ಚೆಕಪ್ ಮಾಡಲಿರುವಂತಹ ವೈದ್ಯರು ಈಗಾಗಲೇ ನಾವು ತಿಳಿಸಿದ ಹಾಗೆ 10:30ಕ್ಕೆ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಚೆಕಪ್ ಶುರುವಾಗುತ್ತೆ. ಮೆಡಿಕಲ್ ಚೆಕಪ್ಗೆ ಆಸ್ಪತ್ರೆ ವೈದ್ಯರಿಗೆ ಈಗಾಗಲೇ ತಿಳಿಸಲಾಗಿದೆ. ಅವರು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿ ಪೊಲೀಸ್ ಬಂದೋಬಸ್ತ್ ಇದೆ. ಯಾಕಂದ್ರೆ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇಡೀ ದೇಶವೇ ಚರ್ಚೆ ಮಾಡಿದಂಥ ಒಂದು ವಿಚಾರ ಇದು. BP ಶುಗರ್ ಸೇರಿ ಕೆಲ ಟೆಸ್ಟ್ಗಳು ಏನೇನಿದೆ, ಪ್ರೈಮರಿ ಟೆಸ್ಟ್ಗಳಿದೆ, ಅದೆಲ್ಲವನ್ನು ಕೂಡ ಮಾಡಲಾಗುತ್ತೆ. ದೇಹದ ತೂಕ, ಬಣ್ಣ, BP ಶುಗರ್, ಹಾರ್ಟ್ ಬೀಟ್, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಇವೆಲ್ಲವೂ ಕೂಡ ನಡೆಯಲಿದೆ. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಜಗದೀಶ್, ರಾತ್ರಿಯಿಂದ ಆದಂಥ ವಿಚಾರಗಳನ್ನು ಗಮನಿಸ್ತಾ ಇದ್ದೀವಿ. ಈಗ ಪ್ರೊಸೀಜರ್ ಪ್ರಕಾರ ಮೆಡಿಕಲ್ ಟೆಸ್ಟ್ ಕೂಡ ಆಗುವಂಥದ್ದೇ ಕೆಲವೇ ಕ್ಷಣದಲ್ಲಿ. ಸದ್ಯದ ಅಪ್ಡೇಟ್ ಏನೇನಿದೆ ಜಗದೀಶ್? ಖಂಡಿತ ಅವಿನಾಶ್, ಈಗಾಗಲೇ ಪ್ರಜ್ವಲ್ನ SITಯಲ್ಲಿ ಇರಿಸಿ ಒಂದಿಷ್ಟು ವಿಚಾರಣೆಗಳನ್ನು ಮಾಡಲಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಒಂದು ಪ್ರೊಸೀಜರನ್ನು SIT ಅಧಿಕಾರಿಗಳು ಮಾಡ್ತಾರೆ. ಆ ನಿಟ್ಟಲ್ಲಿ ಈಗಾಗಲೇ ಏನು ವೈದ್ಯಕೀಯ ಪರೀಕ್ಷೆಗಾಗಿ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದಿಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ VIP ಟ್ರೀಟ್ಮೆಂಟ್ನ ರೀತಿಯಲ್ಲಿ ಈಗಾಗಲೇ ಪ್ರಜ್ವಲ್ ಬರುವಂತಹ ನಿಟ್ಟಲ್ಲಿ ಬೇಕಾದಂತಹ ಒಂದು ಭದ್ರತೆಯನ್ನು ಇಲ್ಲಿ ಕೈಗೊಂಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಒಂದು ಹೈ ಸೆಕ್ಯೂರಿಟಿಯನ್ನ ಇಲ್ಲಿ ಮಾಡಲಾಗಿದೆ ಅಂತ ಹೇಳಿ. ಏನು ಎಮರ್ಜೆನ್ಸಿ ಏನಿದೆ ಆ ವಿಭಾಗ ಏನಿದೆ, ಎಮರ್ಜೆನ್ಸಿ ವಿಭಾಗ, ಈ ವಿಭಾಗದಲ್ಲಿ ಈಗಾಗಲೇ ನೋಡ್ಬೋದು ಸಂಪೂರ್ಣವಾಗಿ ಗೇಟ್ಗೆ ಒಂದು ಬ್ಯಾರಿಕೇಡನ್ನು ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳ ಅಳವಡಿಕೆ ಮಾಡಲಾಗಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಜಮಾವಣೆಯನ್ನ ಮಾಡಲಾಗಿದೆ. ಏನು ಕರ್ಕೊಂಡ್ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಭದ್ರತೆಗಳನ್ನು ಕೈಗೊಂಡಿರುವಂಥದ್ದು. ನಿಜಕ್ಕೆ ಸಮಸ್ಯೆ ಏನು ಅನ್ನುವಂಥದ್ದು ಇಲ್ಲಿ ಇನ್ನೂ ಪ್ರಶ್ನೆ ಆಗಿದೆ. ಯಾವಾಗ ಕರ್ಕೊಂಡ್ ಬರ್ತಾರೆ, ನಾರ್ಮಲ್ ಆಗಿ ಇವತ್ತು ಮೆಡಿಕಲ್ ಪ್ರಕ್ರಿಯೆ ಕೂಡ ನಡೆಯುವಂಥದ್ದು. ಅಂದರೆ ಅರೆಸ್ಟ್ ಆದಂತಹ ಬಳಿಕವಾಗಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಜೊತೆಗೆ ಅವರಿಗೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥ ನಿಟ್ಟಲ್ಲಿ ಒಂದು ಪರಿಶೀಲನೆಯನ್ನು ಮಾಡುವಂಥದ್ದು. ಅದಾದ ಬಳಿಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಒಂದು ಪ್ರೊಸೀಜರನ್ನು ಕೂಡ ಮಾಡಲಾಗುತ್ತೆ. ಸಹಜವಾಗಿ ಇಲ್ಲಿ ಒಂದು 10ರಿಂದ 15 ನಿಮಿಷಗಳ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣರನ್ನ ಇನ್ನು ಎಷ್ಟು ಗಂಟೆಗೆ ಕರ್ಕೊಂಡ್ ಬರ್ತಾರೆ ಅನ್ನುವಂತಹ ನಿಟ್ಟಲ್ಲಿ ಇನ್ನೂ ಕೂಡ ಮಾಹಿತಿ ಇಲ್ಲ. ಸರಿಸುಮಾರು ಒಂದು 10:30 ಬಳಿಕವಾಗಿ ಇಲ್ಲಿ ಕರ್ಕೊಂಡು ಬರುವಂತಹ ಒಂದು ಮಾಹಿತಿ ಇದೆ. ಆ ನಿಟ್ಟಲ್ಲಿ ಈಗಾಗಲೇ ಇಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ 50ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಜಮಾವಣೆ ಮಾಡಲಾಗಿರುವಂಥದ್ದು. ಇನ್ನು ಇದರ ಜೊತೆಗೆ ಒಂದಿಷ್ಟು ಸಾಮಾನ್ಯ ಏನು ರೋಗಿಗಳಿಗೂ ಕೂಡ ಇಲ್ಲಿ ಸಾಕಷ್ಟೊಂದು ಸಮಸ್ಯೆಗಳು ಆಗುವಂತಹ ನಿಟ್ಟಿನಲ್ಲಿ ಕೂಡ ಬೆಳಗ್ಗೆ ಕಂಡು ಬಂತು. ಬಳಿಕವಾಗಿ ಮಾಧ್ಯಮದವರು ಇದನ್ನು ಪ್ರಶ್ನಿಸಿದಂತಹ ಬಳಿಕವಾಗಿ ಎಲ್ಲವನ್ನು ಕೂಡ ಇಲ್ಲಿ ಪರ್ಯಾಯ ವ್ಯವಸ್ಥೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೊರ ರೋಗಿಗಳಿಗೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆದರೆ ಏನೀಗಾಗಲೇ ಪ್ರಜ್ವಲ್ ರೇವಣ್ಣ ಇಲ್ಲಿ ಬಂದು ಒಂದು ಮೆಡಿಕಲ್ ಟೆಸ್ಟ್ ಮಾಡುವಂಥ ನಿಟ್ಟಿನಲ್ಲಿ ಒಬ್ಬ ಪೇಷಂಟ್ ಅಥವಾ ಒಬ್ಬ ವ್ಯಕ್ತಿ ಏನು ಎಮರ್ಜೆನ್ಸಿ ವಾರ್ಡ್ಗೆ ಬರಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಮಾಹಿತಿಗಳನ್ನು ಒದಗಿಸಬೇಕು, ದಾಖಲೆಗಳನ್ನು ಒದಗಿಸಬೇಕು, ಆರಂಭದಲ್ಲಿ ಪೊಲೀಸರಿಗೆ ಒದಗಿಸಬೇಕು. ಅದಾದ ನಂತರದಲ್ಲಿ ಒಳಗೆ ಹೋದಂತಹ ಬಳಿಕವಾಗಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಗೇಟ್ ಬಳಿ ನಿಂತಿರ್ತಾನೆ, ಅಲ್ಲೂ ಕೂಡ ಅವನಿಗೆ ಮಾಹಿತಿ ನೀಡಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆನ ಈಗಾಗಲೇ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಇನ್ನೂ 10:30 ಸುಮಾರಿಗೆ ಪ್ರಜ್ವಲ್ ರೇವಣ್ಣರನ್ನ ಇಲ್ಲಿಗೆ ಒಂದು ವೈದ್ಯಕೀಯ ಪರೀಕ್ಷೆಗಾಗಿ ಕರೆದುಕೊಂಡು ಬರುವಂತಹ ಒಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಪೊಲೀಸರು ಬೇಕಾದಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವೈದ್ಯರಿಗೂ ಕೂಡ ಈಗಾಗಲೇ SIT ಮಾಹಿತಿ ನೀಡಿರುವಂತಹ ನಿಟ್ಟಿನಲ್ಲಿ ವೈದ್ಯರು ಕೂಡ ಒಂದಿಷ್ಟು ತಯಾರಿಗಳನ್ನು ಕೂಡ ಈಗ ಮಾಡ್ಕೊಂಡಿದ್ದಾರೆ. ಅವಿನಾಶ್, ಜಗದೀಶ್ ಹಾಗೆ ಸಂಪರ್ಕದಲ್ಲಿ